ಆಪರೇಷನ್ ಫಿನಾಲೆ. ಜಗತ್ತು ಇಸ್ರೇಲ್ನತ್ತ ನೋಡುವಂತೆ ಮಾಡಿದ ದಿ ಮೋಸ್ಟ್ ಡೇರಿಂಗ್ ಸ್ಪೈ ಆಪರೇಷನ್. ನನ್ನ ಸುದ್ದಿಗೆ ಬಂದರೆ ಹುಷಾರ್ ಅನ್ನೋ ಮೆಸೇಜ್ ಕೊಟ್ಟ ಮಿಷನ್ ಈ ಆಪರೇಷನ್ ಫಿನಾಲೆ. ಹೌದು ಸ್ನೇಹಿತರೆ, ಇವತ್ತು ನಾವು ಹೇಳ ಹೊರಟಿರೋ ರೋಚಕ, ಅತ್ಯಂತ ರೋಮಾಂಚನಕಾರಿ ಬೇಹುಗಾರಿಕೆ ಬಗ್ಗೆ. ಅದು ಏಪ್ರಿಲ್ 1960. ಎಂದಿನಂತೆ ಏರ್ ಜೆಟ್ ವಿಮಾನ ಅರ್ಜೆಂಟೀನಾಗೆ ಬಂದಿಳಿಯುತ್ತೆ. ವಿಮಾನದಲ್ಲಿ ಬಂದಿಳಿದ ಸ್ನೇಹಿತರ ಗುಂಪೊಂದು ವಿಮಾನ ನಿಲ್ದಾಣದಲ್ಲಿ ಫೋಟೋ ತೆಗೆಸಿಕೊಳ್ತಿರ್ತಾರೆ. ಅವರೇ ಇಸ್ರೇಲ್ನ ಡೆಡ್ಲಿ ಆ್ಯಂಡ್ ಡೇರಿಂಗ್ ಏಜೆನ್ಸಿ ಮೊಸಾದ್ನ ರಣಧೀರರು. ನೋಡಿ, ಈ ಫೋಟೋದಲ್ಲಿ ಇದ್ದಾರಲ್ವಾ, ಇವರೇ ವಿಶ್ವದ ಅತ್ಯಂತ ಡೇಂಜರಸ್, ಕಾಂಟ್ರವರ್ಸಿ ಇಂಟೆಲಿಜೆನ್ಸ್ ಏಜೆನ್ಸಿಯ ಮೊಸಾದ್ನ ಏಜೆಂಟರು. ಮೊಸಾದ್ ಏಜೆಂಟ್ಗಳ ಟಾಸ್ಕ್ ಎರಡನೇ ವಿಶ್ವ ಯುದ್ಧದ ಕ್ರಿಮಿನಲ್ ಯಹೂದಿಗಳ ಮಾರಣ ಹೋಮಕ್ಕೆ ಕಾರಣನಾದವನ ಕಿಡ್ನ್ಯಾಪ್ ಮಾಡೋದು. ಅವರ ಟಾರ್ಗೆಟ್ ಮತ್ತಾರೂ ಅಲ್ಲ, ಅವನೇ ಅಡಾಲ್ಫ್ ಐಚ್ಮ್ಯಾನ್. ಅಡಾಲ್ಫ್ ಐಚ್ಮ್ಯಾನ್ ಯಾರಪ್ಪ ಅಂತಂದರೆ ದಿ ಡಿಕ್ಟೇಟರ್ ಅಡಾಲ್ಫ್ ಹಿಟ್ಲರ್ನ ಬಲಗೈ ಬಂಟ. dass die deutschen Streitkräfte das Staatsgebiet folgender unabhängiger Nationen nicht angreifen. ಎರಡನೇ ವಿಶ್ವ ಯುದ್ಧದಲ್ಲಿ ಯಹೂದಿಗಳ ಮಾರಣ ಹೋಮಕ್ಕೆ ಈತನೇ ಕಾರಣಕರ್ತ. ನಾಜಿ ಪಡೆಯ ಅಡಾಲ್ಫ್ ಐಚ್ಮ್ಯಾನ್ ಕಿಡ್ನ್ಯಾಪ್ ಇಸ್ರೇಲ್ನ ಇತಿಹಾಸದಲ್ಲೇ ಅತ್ಯಂತ ರೋಮಾಂಚನಕಾರಿ ಸ್ಪೈ ಆಪರೇಷನ್. ಇದನ್ನು ತಿಳಿದುಕೊಳ್ಳುವ ಮೊದಲು ನೀವು ಇಸ್ರೇಲ್ನ ಇತಿಹಾಸವನ್ನು ತಿಳಿದುಕೊಳ್ಳಬೇಕು. 1947ರಲ್ಲಿ ಭಾರತ ಸ್ವತಂತ್ರಗೊಂಡಾಗ ಇಸ್ರೇಲ್ ಎಂಬ ದೇಶವೇ ಇರಲಿಲ್ಲ. ಪ್ರಪಂಚದ ವಿವಿಧ ದೇಶಗಳಲ್ಲಿ ಹಂಚಿ ಹೋಗಿದ್ದ ಯಹೂದಿಗಳಿಗೆ ಮನೆಯಾಗಿದ್ದು ಈ ಇಸ್ರೇಲ್ ದೇಶ. ಇಸ್ರೇಲ್ ದೇಶ ಯಹೂದಿಗಳಿಗೆ ಒಂದು ಆಶಾಭಾವನೆಯಾಗಿ ಕಂಡಿತ್ತು. ಎರಡನೇ ವಿಶ್ವ ಯುದ್ಧದಲ್ಲಿ ಹಿಟ್ಲರ್ನ ನಾಜಿ ಸೈನ್ಯದಿಂದ ಬಚಾವಾದ ಕೆಲ ಯಹೂದಿಗಳು ಜೆರುಸಲೆಂನ ಅಕ್ಕಪಕ್ಕ ಬಂದು ನೆಲೆಸಿದ್ರು. ಬೇರೆ ದೇಶಗಳಲ್ಲಿ ಹಂಚಿ ಹೋಗಿದ್ದ ಯಹೂದಿಗಳ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಜಾಗತಿಕ ಮಟ್ಟದಲ್ಲಿ ಯಹೂದಿಗಳ ದ್ವೇಷಕ್ಕೆ ತುತ್ತಾದರು. ಯಹೂದಿಗಳ ಸಂಪತ್ತೇ ಅವರಿಗೆ ಮುಳುವಾಯಿತು. ಮುಸ್ಲಿಂ ಜಿಹಾದಿಗಳು, ಕ್ರೈಸ್ತರು ಲಕ್ಷಾಂತರ ಯಹೂದಿಗಳ ಮಾರಣಹೋಮ ನಡೆಸಿದ ಕಾಲ ಅದು. ಎರಡನೇ ವಿಶ್ವ ಯುದ್ಧದಲ್ಲಿ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ನ ನಾಜಿ ಪಡೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಯಹೂದಿಗಳನ್ನು ಬಲಿ ಪಡೆದಿತ್ತು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಇಸ್ರೇಲ್ನ ಮೊಸಾದ್ 1960ರಲ್ಲಿ ಅರ್ಜೆಂಟೈನಾದಲ್ಲಿ ಅಡಗಿ ಕುಳಿತಿದ್ದ ಅಡಾಲ್ಫ್ ಹಿಟ್ಲರ್ನ ಬಂಟ ಅಡಾಲ್ಫ್ ಐಚ್ಮ್ಯಾನ್ ಅಪಹರಣಕ್ಕೆ ಕೈ ಹಾಕಿತು. ಹಾಗಾದರೆ ಈ ನಟೋರಿಯಸ್ ಅಡಾಲ್ಫ್ ಐಚ್ಮ್ಯಾನ್ ಯಾರು? ಲಕ್ಷಾಂತರ ಯಹೂದಿಗಳ ಮಾರಣ ಹೋಮಕ್ಕೆ ಈತ ಕಾರಣವಾಗಿದ್ದಾದರೂ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಮಾರ್ಚ್ 19, 1906ರಲ್ಲಿ ಜರ್ಮನಿಯ ಸೋಲಿಂಗ್ನಲ್ಲಿ ಜನಿಸ್ತಾನೆ. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಡಾಲ್ಫ್ ಐಚ್ಮ್ಯಾನ್ನ ಕುಟುಂಬ ಜರ್ಮನಿಯಿಂದ ಆಸ್ಟ್ರಿಯಾಗೆ ವಲಸೆ ಹೋಗ್ತಾರೆ. 1932ರಲ್ಲಿ ಅಡಾಲ್ಫ್ ಹಿಟ್ಲರ್ನ ನಾಜಿ ಪಕ್ಷವನ್ನು ಅಡಾಲ್ಫ್ ಐಚ್ಮ್ಯಾನ್ ಸೇರಿಕೊಳ್ತಾನೆ. ನಾಜಿ ಪಕ್ಷದಲ್ಲಿ ಅತಿ ವೇಗವಾಗಿ ಬೆಳೆದ ಅಡಾಲ್ಫ್ ಐಚ್ಮ್ಯಾನ್ ಒಂದೇ ವರ್ಷದಲ್ಲಿ ಎಸ್ಎಸ್ ಪಡೆಗೆ ಸೇರಿಕೊಳ್ತಾನೆ. ಎಸ್ಎಸ್ ಪಡೆ ಹಿಟ್ಲರ್ನ ಪರ್ಸನಲ್ ಬಾಡಿಗಾರ್ಡ್ ಪಡೆ. ಹಿಟ್ಲರ್ ಎಲ್ಲೇ ಹೋದರೂ ಆತನಿಗೆ ಭದ್ರತೆ ಕೊಡೋದು ಈ ಎಸ್ಎಸ್ ಪಡೆ. ಅಡಾಲ್ಫ್ ಐಚ್ಮ್ಯಾನ್ ಎಸ್ಎಸ್ ಲೀಡರ್ ಐರಿಕ್ ಹಿಮೆಲ್ಲಾನಿಂದ ಬಹಳ ಪ್ರಭಾವಿತನಾಗಿರ್ತಾನೆ. ಯಹೂದಿ ಮುಕ್ತ ಜರ್ಮನಿ ಮಾಡೋದು ಆತನ ಉದ್ದೇಶವಾಗಿರುತ್ತೆ. ಐರಿಕ್ ಹಿಮೆಲ್ಲಾ ಯಹೂದಿಗಳ ಸಮಸ್ಯೆಗೆ ಫೈನಲ್ ಸೊಲ್ಯೂಷನನ್ನು ಹುಡುಕ್ತಿರ್ತಾನೆ. ಆಗ ನಾಜಿ ಪಕ್ಷದ ಲೀಡರ್ಗಳ ಬಳಿ ಉತ್ತರ ಹುಡುಕಲು ಆರಂಭಿಸ್ತಾನೆ. ಇದನ್ನು ನೋಡಿದ ಅಡಾಲ್ಫ್ ಐಚ್ಮ್ಯಾನ್ ನಾಜಿ ಪಡೆಯಲ್ಲಿ ದೊಡ್ಡ ನಾಯಕನಾಗಲು ಒಳ್ಳೆಯ ಅವಕಾಶ ಅಂತ ತಿಳಿದು ಯಹೂದಿಗಳ ಆಚಾರ ವಿಚಾರಗಳು ಸೇರಿದಂತೆ ಪೂರ್ತಿಯಾಗಿ ಯಹೂದಿಗಳ ಬಗ್ಗೆ ಸ್ಟಡಿ ಮಾಡ್ತಾನೆ. ನಾಜಿ ಪಡೆಯ ಮೊದಲ ಗುರಿ ಜರ್ಮನಿಯಲ್ಲಿದ್ದ 2 ಲಕ್ಷಕ್ಕೂ ಅಧಿಕ ಯಹೂದಿಗಳನ್ನು ಸ್ಥಳಾಂತರ ಮಾಡೋದಾಗಿತ್ತು. 1938 ಮಾರ್ಚ್ ತಿಂಗಳಲ್ಲಿ ಅಡಾಲ್ಫ್ ಹಿಟ್ಲರ್ ಆಸ್ಟ್ರಿಯಾವನ್ನು ಆಕ್ರಮಣ ಮಾಡಿಕೊಳ್ತಾನೆ. ಆಸ್ಟ್ರಿಯಾದ ಜನ ಹಿಟ್ಲರ್ಗೆ ಭವ್ಯವಾದ ಸ್ವಾಗತ ಕೋರ್ತಾರೆ. ಈ ವೇಳೆ ಆಸ್ಟ್ರಿಯಾದಲ್ಲಿರುವ ಯಹೂದಿಗಳ ಸಮಸ್ಯೆಗಳ ಬಗ್ಗೆ ಇಮಿಗ್ರೇಷನ್ ಆಫೀಸ್ ತೆಗೆಯುವಂತೆ ನಾಜಿ ಪಕ್ಷ ಐಚ್ಮ್ಯಾನ್ಗೆ ಸೂಚನೆ ಕೊಡುತ್ತೆ. ಆಸ್ಟ್ರಿಯಾದಲ್ಲಿದ್ದ ಯಹೂದಿಗಳನ್ನು ಅಡಾಲ್ಫ್ ಐಚ್ಮ್ಯಾನ್ ಓಡಿಸ್ತಾನೆ. ಒಂದೇ ವರ್ಷದಲ್ಲಿ 2 ಲಕ್ಷಕ್ಕೂ ಅಧಿಕ ಯಹೂದಿಗಳನ್ನು ಬಲವಂತವಾಗಿ ಆಸ್ಟ್ರಿಯಾದಿಂದ ಹೊರಹಾಕಲಾಗುತ್ತೆ.
ಸೆಪ್ಟೆಂಬರ್ 1, 1939ರಲ್ಲಿ ಹಿಟ್ಲರ್ನ ನಾಜಿ ಪಡೆ ಯುರೋಪ್ ದೇಶಗಳ ಮೇಲೆ ದಾಳಿ ಮಾಡುತ್ತೆ. ಸೋವಿಯತ್ ಯೂನಿಯನ್ ಜೊತೆಗಿನ ಯುದ್ಧದಲ್ಲಿ ಜರ್ಮನಿ ಮೇಲುಗೈ ಸಾಧಿಸಿದ್ರೂ ಅತಿ ದೊಡ್ಡ ಸಮಸ್ಯೆಯೊಂದು ಎದುರಾಗುತ್ತೆ. ಯುದ್ಧದ ವೇಳೆ ನಾಜಿ ಪಡೆ 3 ಲಕ್ಷಕ್ಕೂ ಅಧಿಕ ಯಹೂದಿಗಳನ್ನು ಸೆರೆ ಹಿಡಿಯುತ್ತೆ. ಈ ವೇಳೆ ಸಾವಿರಾರು ಯಹೂದಿಗಳ ಮಾರಣಹೋಮವನ್ನು ಮಾಡಲಾಗುತ್ತೆ. ಅಡಾಲ್ಫ್ ಐಚ್ಮೆನ್ ನಾಜಿ ಪಕ್ಷದ SS ಪಡೆಯಲ್ಲಿ ಅತ್ಯಂತ ನಟೋರಿಯಸ್ ಆಗಿದ್ದು 1941ರಲ್ಲಿ 1941ರ ಜುಲೈ ತಿಂಗಳಲ್ಲಿ ನಾಜಿ ಪಡೆಯ SS ಮುಖ್ಯಸ್ಥನಾಗಿ ರೆಡ್ ಹ್ಯಾಟ್ ಹೈಡ್ರಿಕ್ ಆಯ್ಕೆಯಾಗ್ತಾನೆ. ಯಹೂದಿಗಳ ಮಾರಣ ಹೋಮದಿಂದಲೇ ರೆಡ್ ಹ್ಯಾಟ್ ಹೈಡ್ರಿಕ್ ಫೇಮಸ್ ಆಗಿರ್ತಾನೆ. ಈತ ಅಡಾಲ್ಫ್ ಐಚ್ಮೆನ್ಗೆ ಬರ್ಲಿನ್ನಲ್ಲಿನ ಯಹೂದಿಗಳ ವ್ಯವಹಾರಗಳ ವಿಭಾಗದ ಜವಾಬ್ದಾರಿಯನ್ನ ನೀಡ್ತಾನೆ. ಮೇ 7, 1945ರಲ್ಲಿ ಜರ್ಮನಿ 2ನೇ ವಿಶ್ವಯುದ್ಧದಲ್ಲಿ ಸೋತು US ಪಡೆಗಳಿಗೆ ಶರಣಾಗುತ್ತೆ. ಈ ವೇಳೆ ನಾಜಿ ಪಡೆ ನಡೆಸಿದ ಯಹೂದಿಗಳ ಮಾರಣಹೋಮ ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ. US ಪಡೆಗಳು ಐಚ್ಮೆನ್ನನ್ನು ಸೆರೆ ಹಿಡಿತಾರೆ. 1946ರಲ್ಲಿ ಐಚ್ಮೆನ್ ಜೈಲಿನಿಂದ ತಪ್ಪಿಸಿಕೊಂಡು ಕೆಲ ವರ್ಷಗಳ ಕಾಲ ನಕಲಿ ಹೆಸರಿನಲ್ಲಿ ಜರ್ಮನಿಯಲ್ಲಿ ವಾಸ ಮಾಡ್ತಿರ್ತಾನೆ. ಈತ ಯಹೂದಿಗಳನ್ನು ಭೀಕರವಾಗಿ ಕೊಲೆಗೈದ ನಾಜಿ ಪಕ್ಷದ SS ಪಡೆಯ ಸದಸ್ಯರಿಗೆ ಶಿಕ್ಷೆಯಾಗುತ್ತೆ. ಹೀಗಾಗಿ ನಾನು ಹೆಚ್ಚು ದಿನ ಜರ್ಮನಿಯಲ್ಲಿ ಇರಲಾಗಲ್ಲ ಅನ್ನೋದನ್ನು ಅರಿತ ಐಚ್ಮೆನ್ SS ಪಡೆಯ ಲಿಂಕ್ ಮೂಲಕ 1950ರಲ್ಲಿ ಟ್ರೈನ್ ಮೂಲಕ ಇಟಲಿಗೆ ಬರ್ತಾನೆ. ಅಲ್ಲಿಂದ ಅರ್ಜೆಂಟೈನಾಗೆ ಹೋಗೋದು ಆತನ ಪ್ಲ್ಯಾನ್ ಆಗಿರುತ್ತೆ. ಆದರೆ ಅರ್ಜೆಂಟೈನಾಗೆ ಎಂಟ್ರಿ ಪಡೆಯಲು ಬೇಕಾದ ಡಾಕ್ಯುಮೆಂಟ್ಸ್ ಆತನ ಬಳಿ ಇರಲ್ಲ. ಹೀಗಾಗಿ ಮತ್ತೆ ಜಿನಿವಾದಲ್ಲಿ ಇದ್ದ SS ಪಡೆಯ ಲಿಂಕ್ ಬಳಸಿ ಅರ್ಜೆಂಟೈನಾಗೆ ಹೋಗಲು ಬೇಕಾದ ರೆಡ್ ಕ್ರಾಸ್ ಪಾಸ್ಪೋರ್ಟನ್ನು ಮಾಡಿಕೊಳ್ತಾನೆ. ಲಕ್ಷಾಂತರ ಯಹೂದಿಗಳ ಕೊಲೆಗೈದ ಅಡಾಲ್ಫ್ ಐಚ್ಮೆನ್ನ ಸೆರೆ ಹಿಡಿಯಲೇಬೇಕೆಂದು ನಿಂತಿದ್ದು ಇಸ್ರೇಲ್ನ ಕೌನ್ಸಿಲೇಟರ್ ಸೈಮನ್ ವಿನ್ಸೆಂಟಾಲ್. ಸೈಮನ್ ವಿನ್ಸೆಂಟಾಲ್ ಮೊದಮೊದಲು ಅಡಾಲ್ಫ್ ಐಚ್ಮೆನ್ ಸೌತ್ ಅಮೆರಿಕಾದಲ್ಲಿ ಅಡಗಿಕೊಂಡಿದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಆದರೆ ಸೌತ್ ಅಮೆರಿಕಾದಲ್ಲಿ ಐಚ್ಮೆನ್ ಎಲ್ಲಿ ಅಡಗಿಕೊಂಡಿದ್ದಾನೆ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಹೀಗಾಗಿ ಆಸ್ಟ್ರಿಯಾದಲ್ಲೇ ಇದ್ದ ಅಡಾಲ್ಫ್ ಐಚ್ಮೆನ್ನ ಹೆಂಡತಿಯ ಚಲನಗಳ ಮೇಲೆ ಕಣ್ಣಿಟ್ಟಿರ್ತಾರೆ. 1952ರ ಜೂನ್ ತಿಂಗಳಲ್ಲಿ ಸಡನ್ ಆಗಿ ಅಡಾಲ್ಫ್ ಐಚ್ಮೆನ್ನ ಹೆಂಡತಿ ಕಾಣೆಯಾಗ್ತಾಳೆ. ಅಡಾಲ್ಫ್ ಐಚ್ಮೆನ್ನನ್ನು ಸೆರೆ ಹಿಡಿಯಲು ಇದ್ದ ಒಂದೇ ಒಂದು ದಾರಿಯೂ ಈಗ ಮುಚ್ಚಿತ್ತು. ಹೀಗಾಗಿ ಅಡಾಲ್ಫ್ ಐಚ್ಮೆನ್ನ ಸೆರೆ ಹಿಡಿಯುವ ಸೈಮನ್ ವಿನ್ಸೆಂಟಾಲ್ ಆಪರೇಷನ್ ಫೇಲ್ ಆಗಿರುತ್ತೆ. ಬಟ್ 1957 ನವೆಂಬರ್ 6ರಂದು ಮೊಸಾದ್ನ ಏಜೆಂಟ್ ಅಡಾಲ್ಫ್ ಐಚ್ಮೆನ್ ಅರ್ಜೆಂಟೈನಾದಲ್ಲೇ ಇದ್ದಾನೆಂಬ ಮಾಹಿತಿ ಸಿಗುತ್ತೆ. ಆ ಮಾಹಿತಿಯನ್ನು ಇಸ್ರೇಲ್ನಲ್ಲಿರುವ ಮೊಸಾದ್ ಕಚೇರಿಗೆ ರವಾನಿಸಲಾಗುತ್ತೆ. ಏಜೆಂಟ್ ಕಳಿಸಿದ ಮಾಹಿತಿ ಮೇರೆಗೆ ಅಡಾಲ್ಫ್ ಐಚ್ಮೆನ್ ಸೆರೆ ಹಿಡಿಯುವ ಡೆಡ್ಲಿ ಆಪರೇಷನ್ಗೆ ಮತ್ತೆ ಜೀವ ಬರುತ್ತೆ. ಟಾರ್ಗೆಟ್ ಕನ್ಫರ್ಮ್ ಆದ ತಕ್ಷಣ ಮೇ 3, 1960ರಂದು ದ ಹಂಟ್ ಫಾರ್ ಅಡಾಲ್ಫ್ ಐಚ್ಮೆನ್ ಆಪರೇಷನ್ ಶುರು ಮಾಡಲಾಗುತ್ತೆ. ಮೊಸಾದ್ ಪಡೆಯ ಟಾಪ್ ಇನ್ವೆಸ್ಟಿಗೇಟರ್ ಶ್ರಿಯಾ ಅರ್ಹೋನಿ ಹ್ಯಾಂಡ್ಬ್ಯಾಗ್ಗೆ ಸ್ಪೆಷಲ್ ಕ್ಯಾಮೆರಾ ಬಳಸಿ ಅಡಾಲ್ಫ್ ಐಚ್ಮೆನ್ನ ಪ್ರತಿಯೊಂದು ಫೋಟೋವನ್ನು ಸೆರೆ ಹಿಡಿತಾರೆ. ಆತನ ಪ್ರತಿಯೊಂದು ಚಲನಗಳನ್ನು ಗಮನಿಸಿ ಮೇ 11, 1960ರಲ್ಲಿ ಬ್ಯೂನಸ್ ಐರಿಸ್ ಬಳಿ ಇಸ್ರೇಲ್ನ ಮೊಸಾದ್ ಏಜೆಂಟ್ಗಳು ಅಡಾಲ್ಫ್ ಐಚ್ಮೆನ್ ನಡೆದುಕೊಂಡು ಹೋಗುವಾಗ ಕಾರಿನಲ್ಲಿ ಕಿಡ್ನಾಪ್ ಮಾಡ್ತಾರೆ. ಅಡಾಲ್ಫ್ ಐಚ್ಮೆನ್ನನ್ನು ಕಿಡ್ನಾಪ್ ಮಾಡಿದ ಬಳಿಕ ಅರ್ಜೆಂಟೈನಾದಲ್ಲೇ 9 ದಿನಗಳವರೆಗೆ ಆತನನ್ನು ಕೂಡಿ ಹಾಕ್ತಾರೆ. 9 ದಿನಗಳ ಬಳಿಕ ಅರ್ಜೆಂಟೈನಾದಿಂದ ಇಸ್ರೇಲ್ವರೆಗೆ ಕಳ್ಳ ಸಾಗಣೆ ಮೂಲಕ ಆತನನ್ನು ಕರೆದುಕೊಂಡು ಬರ್ತಾರೆ. ಯಹೂದಿಗಳ ಮಾರಣಹೋಮ ನಡೆಸಿದ ಅಡಾಲ್ಫ್ ಐಚ್ಮೆನ್ನನ್ನು ಇಸ್ರೇಲಿ ಸರ್ಕಾರ ಜೆರುಸಲೆಂನ ವಿಶೇಷ ತ್ರಿಸದಸ್ಯ ಪೀಠದ ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತೆ. ಸುಮಾರು 9 ತಿಂಗಳ ಕಾಲ ಕೋರ್ಟ್ ಟ್ರಯಲ್ ನಡೆಯುತ್ತೆ. ಕೋರ್ಟ್ನಲ್ಲಿ ಅಡಾಲ್ಫ್ ಐಚ್ಮೆನ್ ನಾನು ಯಹೂದಿಗಳ ವಿರೋಧಿಯಲ್ಲ, ನಾನು ಕೇವಲ ಆರ್ಡರ್ಸ್ ಮಾತ್ರ ಫಾಲೋ ಮಾಡ್ತಿದ್ದೆ ಅಂತ ಹೇಳ್ತಾನೆ. Dem Himmler bestellt wurde, nämlich die Räumung der damals zum Reich neu gekommenen deutschen Ostgebiete von, wie es Hitler und Himmler befohlen hat.
ಆದರೆ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಅಡಾಲ್ಫ್ ಐಚ್ಮ್ಯಾನನ್ನು ಮೇ 31, 1962ರಲ್ಲಿ ಇಸ್ರೇಲಿ ಕೋರ್ಟ್ ಗಲ್ಲಿಗೇರಿಸುತ್ತೆ. ಇದು ಈವರೆಗೂ ಇಸ್ರೇಲ್ನ ಕೋರ್ಟ್ ವಿಧಿಸಿದ ಏಕೈಕ ಮರಣದಂಡನೆ ಇದಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಸ್ರೇಲ್ನ ಮೊಸಾದ್ ಹೇಗೆ ಆಪರೇಷನ್ ಫಿನಾಲೆ ಪ್ಲ್ಯಾನ್ ಮಾಡಿತ್ತು ಅಂತ. ಮತ್ತೊಂದು ರಣರೋಚಕ ಸ್ಪೈ ಆಪರೇಷನ್ ಒಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೊತೆಗೆ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಬೆಲ್ ಐಕಾನನ್ನು ಒತ್ತಿ.